ಸಮರ್ಥಿಸಿಕೊಂಡು ಮತ್ತೋರ್ವ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಾಯಕ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾವು ಗಮನಿಸ್ತಾ ಇದ್ವಿ, ಕೆಲ ಕಲಾವಿದರಿಗೆ ರೇವಂತ್ ರೆಡ್ಡಿ ಯಾವ ರೀತಿಯಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರು ಅದೇ ರೀತಿಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲೂ ಇದೆ ಅಂತ ಹೇಳಿ ಗಣಿಗ ರವಿ ಮಾತನಾಡಿದ್ದಾರೆ. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರಲ್ಲ? ಇದು ಅದೇ ಕನ್ನಡ ಫಿಲಂಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ? ಇವರು ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರು ಕೊಟ್ರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು. ಏನಕ್ಕೆ ಬರಲ್ಲ? ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು? ಯಾಕೆ ಬರಲ್ಲ? ಇವ್ರ ಫಿಲಂಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದ್ರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಮರ್ಥಿಸಿಕೊಂಡು ಮತ್ತೋರ್ವ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಾಯಕ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾವು ಗಮನಿಸ್ತಾ ಇದ್ವಿ, ಕೆಲ ಕಲಾವಿದರಿಗೆ ರೇವಂತ್ ರೆಡ್ಡಿ ಯಾವ ರೀತಿಯಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರು ಅದೇ ರೀತಿಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲೂ ಇದೆ ಅಂತ ಹೇಳಿ ಗಣಿಗ ರವಿ ಮಾತನಾಡಿದ್ದಾರೆ. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರಲ್ಲ? ಇದು ಅದೇ ಕನ್ನಡ ಫಿಲಂಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ? ಇವರು ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರು ಕೊಟ್ರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು. ಏನಕ್ಕೆ ಬರಲ್ಲ? ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು? ಯಾಕೆ ಬರಲ್ಲ? ಇವ್ರ ಫಿಲಂಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದ್ರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಮರ್ಥಿಸಿಕೊಂಡು ಮತ್ತೋರ್ವ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಾಯಕ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾವು ಗಮನಿಸ್ತಾ ಇದ್ವಿ, ಕೆಲ ಕಲಾವಿದರಿಗೆ ರೇವಂತ್ ರೆಡ್ಡಿ ಯಾವ ರೀತಿಯಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರು ಅದೇ ರೀತಿಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲೂ ಇದೆ ಅಂತ ಹೇಳಿ ಗಣಿಗ ರವಿ ಮಾತನಾಡಿದ್ದಾರೆ. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರಲ್ಲ? ಇದು ಅದೇ ಕನ್ನಡ ಫಿಲಂಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ? ಇವರು ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರು ಕೊಟ್ರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು. ಏನಕ್ಕೆ ಬರಲ್ಲ? ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು? ಯಾಕೆ ಬರಲ್ಲ? ಇವ್ರ ಫಿಲಂಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದ್ರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು
ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಮರ್ಥಿಸಿಕೊಂಡು ಮತ್ತೋರ್ವ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಾಯಕ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾವು ಗಮನಿಸ್ತಾ ಇದೀವಿ, ಕೆಲ ಕಲಾವಿದರಿಗೆ ರೇವಂತ್ ರೆಡ್ಡಿ ಯಾವ ರೀತಿಯಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರು ಅದೇ ರೀತಿಯಲ್ಲಿ ಮಾಡುವ ಅವಶ್ಯಕತೆ ಇಲ್ಲೂ ಇದೆ ಅಂತ ಹೇಳಿ ಗಣಿಗ ರವಿ ಮಾತನಾಡಿದ್ದಾರೆ. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರಲ್ಲ? ಇದು ಅದೇ ಕನ್ನಡ ಫಿಲಂಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರು ಕೊಟ್ರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು DK ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು. ಏನಕ್ಕೆ ಬರಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು? ಯಾಕೆ ಬರಲ್ಲ? ಇವ್ರ ಫಿಲಂಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದ್ರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವ್ ಯಾವ್ದಾರ ಒಂದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಮರ್ಥಿಸಿಕೊಂಡು ಮತ್ತೋರ್ವ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಾಯಕ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾವು ಗಮನಿಸ್ತಾ ಇದೀವಿ, ಕೆಲ ಕಲಾವಿದರಿಗೆ ರೇವಂತ್ ರೆಡ್ಡಿ ಯಾವ ರೀತಿಯಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರು ಅದೇ ರೀತಿಯಲ್ಲಿ ಮಾಡುವ ಅವಶ್ಯಕತೆ ಇಲ್ಲೂ ಇದೆ ಅಂತ ಹೇಳಿ ಗಣಿಗ ರವಿ ಮಾತನಾಡಿದ್ದಾರೆ. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರಲ್ಲ? ಇದು ಅದೇ ಕನ್ನಡ ಫಿಲಂಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರು ಕೊಟ್ರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು DK ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು. ಏನಕ್ಕೆ ಬರಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು? ಯಾಕೆ ಬರಲ್ಲ? ಇವ್ರ ಫಿಲಂಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದ್ರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವ್ ಯಾವ್ದಾರ ಒಂದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ